ಈ ಸತ್ಯನ ಒಜ್ಜಿದಾಗ ಯಪ್ಪ ಇವ ಏ ಇಳು ಮರ್ಯ ಏನು ಸತ್ಯನ ಇದ್ದಾನ ಅವನು ಮುನಿ ಬಾಬು ಏನು ತಿಂತಾನೋ ಏನೋ ಒಟ್ಟಿಗೆ ನಾ ಸತ್ತಾನಂತ ತಿಳ್ಕೊಂಡಿದ್ದೀನಿ ನಮ್ಮ ಮಕ್ಕಳು ನನಗೊಂದಿಟ್ಟು ನಿದ್ದೆ ಬಂದಂಗೆ ಆತು ಮ್ಯಾಲೆ ಕುಂತ ನಿದ್ದೆ ಮಾಡಾಕತ್ತಿದ್ದೆ ಲೇ ಕುಲ್ಕರ್ಣಿ ಆ ಕ್ಯಾಂಚಿ ಎಲ್ಲ ಕರ್ಕೊಂಡ್ಬರ್ತೇವೆ ಇಲ್ಲೇ ನಿಂದಿರ್ತೇವೆ ಮಗನ ಏ ಪಕ್ಕಿರ ಸಾಹೇಬರು ಬಂದಾರ ದೌಡು ಹೋಗಿ ಆ ಕೆಂಚಿ ಕರ್ಕೊಂಡ್ ಬಾ ಕರ್ಕೊಂಬ ಹೋಗ ನಮ್ಮ ಅವ್ನು ಸರಿ ಇರು ಕೆಂಚವನ್ನ ಒದ್ದು ಇಳ್ಕೊಂಡು ಬಾ ಅಂತಾರ ಆಯ್ನ ಮಕ್ಕಳು ಹೋಗ್ರಲೇ ಹೋಗ್ರಿ ನನಗ ಹೋಗಲೇ ಅಂತೀಯಲ್ಲ ತಿಂಡಿ ಅಲ್ಲೇ ನಿಮ್ಮ ಕುಂಡಾಗ ಇಟ್ಕೊಡ್ರಿ ಮಕ್ಕಳ ಇಲ್ರಿ ಗೌಡ್ರ ನಾ ಯಾಕೆ ನಿಮ್ಗೆ ಹೆಚ್ಚು ಮಾತಾಡ್ರಿ ಮತ್ತೆ ಯಾರಿಗೆ ಮಾತಾಡಿದ್ಪ ಅಮ್ಮಗ ತಿಂಡಿ ಪಂಡಿತ ಕಡಿತಿದ್ದಾನೆ ಮಗನ ಸಣ್ಣಗ ನಾವ್ಲೇ ಗೌಡ್ರ ಇಲ್ರಿ ಅಪ್ಪ ನಾ ನಿಮ್ಗೆ ಹೋಗಿರ್ಲೇ ಅಂದಿಲ್ರಿ ಇಲ್ಲೇ ನಿಂತೇನು ಪಂಟು ಬಡಿತಿರೋ ಏನ ಕ್ಯಾಂಚಿ ಕರ್ಕೊಂಡ್ಬರ್ತೀವ ಮಗನ ಹೊಟ್ಟಿನ ಹೋಗಲೇ ಓದಿದ್ರು ಬಾಯನ್ ಹಲ್ಲು ಬೀಳುವಂಗ ಓದುತ್ತೆ ಕೇಳ ಮಗನ ಇಲ್ಲ ನೀ ಏನಾರ ಯಾಕೆ ಹೇಳುವಲ್ಲ ಈ ಸಾಹೇಬರ ಗದ್ದಲ್ಲ ನಮ್ಗೆ ಒಂದು ತಿಳಿವಲ್ರಿ ಹೋಗಿ ಕರ್ಕೊಂಡ್ಬರ ಹೊಟ್ಟಿನ ಹೋಗಲೇ ಯಪ್ಪ ಏನು ಬಿಟ್ಟು ಸ್ಥಳ ಮಾಡಬೇಡ ಯಪ್ಪ ಅಷ್ಟು ಕೂಡಿಸಿ ಅನ್ನೋ ಅಕ್ಷರನ ಏನು ಗಂಟು ಬಿದ್ದಿಲ್ಲ ನಮಗ ಇಲ್ರಿ ಅಪ್ಪ ಗೌಡ್ರ ಹೋಗಿಲ್ರಿ ಅನ್ಲಿಲ್ಲ ಇಲ್ರಿ ಅಪ್ಪ ನಾ ಹೋಗಲ್ರಿ ಅಂತ ನಿಮ್ಮನ್ನ ಕೇಳಿದನ್ರಿ ಅದು ನಿಮಗ ಮತ್ತೆ ಯೋಚನೆ ಮಾಡ್ತಿಯಲ್ಲ ಹೋಗು ಕರ್ಕೊಂಬರೋದ ಕೆಲ್ಸವನ್ನ ಕರ್ಕೊಂಬರೋದ ಹಾಗಾದ್ರೆ ಈಗ ಸಾಹೇಬ್ರ ಸಿಟ್ಟಾಗ್ಯಾರ ನಮ್ಯಾಗ ಮತ್ತೊಂದು ಸಿಟ್ಟಾಗಿ ಬೈದಾಡ್ತಾರ ಕೆಂಚಿ ಕರ್ಕೊಂಡ್ಬರೋದ ಹಾಗಾದ್ರ ನಾ ಹೋಗಲೇ ಮತ್ತೂಲಿ ಅಂದ ಒಕ್ಕನ ಏ ಎಲ್ಲಿದಿರೋ ಮರ ಸುಮ್ಕಿರೋಟ ಸಾಹೇಬ್ರ ಭಾಳ ಸೆಟ್ಟಾಗ್ಯಾರ ಹೆಂಕನ್ಗೋಡ ಸಾಹೇಬ್ರ ನಿಮ್ಗೊಟ್ಟ ಒಂದು ಕ್ವಾಟ್ರೆ ಸೀರೆ ಸುಟ್ಟ ಸಿಗರೇಟ್ ತರನ ಲೇ ಮಂಡ್ಯಾನ ಮಕ್ಕಳು ಒಂದು ದುಡ್ಡಿಂದು ಎರಡು ದುಡ್ಡಿಂದು ಬೇಕಂದ್ಲೇ ನನಗ ಮತ್ತೇನು ಬೇಕ್ರಿ ನನಗೆ ಬೇರೆ ಬೇಕು ಮಗನ ನಮಗ ಇದು ಬೇಕು ಮಗನ ಇದು ಯಪ್ಪ ಸಾಹೇಬ್ರ ನೀವು ಏನಾರ ತಂದು ಕೇಳ್ರಿ ಕೊಡ್ತೀವಿ ಆದ್ರ ಇದೇ ಕೊಡಕಲ್ರಿ ಮಂಡ್ಯಾನ ಮಕ್ಕಳ ಇಷ್ಟು ಮುದುಕರಾಗಿ ಒಂದರ ಈ ಹವಾಲ್ದಾರಿ ತಂದು ಕೊಡಕ್ಕಾಗಲಿ ಯಾಕೆ ಹುಟ್ಟಿಲ್ಲ ಅಲ್ರಿ ನೆಟ್ಟಗೆ ನಿಲ್ಲಾಕ ಬರೋಲ್ಲ ನಿಮ್ಗೆ ಅದನ್ನ ತಗೊಂಡು ಈಗೇನು ಮಾಡ್ತೀರಿ ಮಾಡ್ತೀವಿ ಮಗನ ನಾನು ಅದನ್ನ ಅನ್ನಕತ್ತೀರಿ ಈ ವಯಸ್ಸಿನ್ಯಾಗ ಅದಕ್ಕೆ ಬೇಕಲೇ ಮಗ ಬಂದ್ರಿ ಕೆಲ್ಸವ ಕರ್ಕೊಂಬಂದವ ಪಕ್ಕಿರ ಯಾರಪ್ಪ ಸಿಟ್ಟಾಗಿಬಿಟ್ರ ಇವ್ರು ಮೇಂಟೈನ್ ಮಾಡೋದು ಭಾಳ ಕಷ್ಟ ಆಗೈತೆ ನಮಗೆ ಸಾಹೇಬ್ರ ಈ ಊರಾಗ ಈ ಜನ ನಮ್ಗ ಬಗ್ಗೋದಿಲ್ರಿ ಜಾತಿ ಭಾಳ ಸುಮಾರು ಐತಿ ಇವ್ರ ಮನೆಗೆ ಹಪ್ತೇನ ಕೇಳಾಕ್ ಹೋದ್ರ ಈಗ ಕೆಂಚವ ಬಾಯಿಗೆ ಬಂದಾಗ ಬೇದಾಡಿ ನಮ್ಗೆ ಸುಮಾರು ಮಾಡಿ ಅಪಮಾನ ಮಾಡಿ ಕಳಿಸ್ಬಿಟ್ಟಾರ ಸಾಹೇಬ್ರ ನಾ ಯಾವಾಗ ನಿಮಗೆ ಬೈದಿನ್ರಿ ಯಾಕೆ ಸುಮ್ಮನೆ ಸಾಹೇಬ್ರ ಸುಳ್ಳಾಡ್ತೀರಿ ಹಾ ನಾ ಏನು ಸುಳ್ಳು ಹೇಳ್ತೇನೆ ನೋಡ್ರಿ ಈಕಿನ ಸಾಹೇಬ್ರ ನಿಮ್ಮ ಎದುರಿಗೆ ಎಷ್ಟು ಇದ್ರ ಮಾತಾಡ್ತಾಳ ಅಂದಾಗ ನೀವೆಲ್ಲಾಗ ಎಷ್ಟು ಮಾತಾಡಿರ್ಬೇಕು ನಿಮ್ಮ ವಿಚಾರ ಮಾಡ್ರಿ ಮೂರ್ ದಿನದ ಹೊತ್ತಾತ್ರಿಪ್ಪ ನನ್ನ ಮಗನ ಮಾರಿ ನೋಡ್ದಾಗ ನನ್ನ ಹೊಟ್ಟಾಗ ಒಂದ ಸಲ ಕಸ್ಮಿಶ ಸಂಕಟ ಕೇಳಿಲ್ಲ ಕತ್ತೆ ಆ ಬದುಮರ್ಸ್ನ ನಮಗ ಎಲ್ಲರನ ಅಂದ ತಿರುಗಿದ್ರ ಇಲ್ಲಿ ಕೆಲಸ ಹೌದ್ರಿಪ್ಪ ನಮಗ ಬುದ್ಧಿ ಇಲ್ಲ ಆದ್ರೂ ಮರ್ಯಾದಿಂದ ಬಾಳಿ ಬದುಕಿದ ಜನ ನಾವು ನನ್ನ ಮಗನ ತಂದೆ ಸುದ್ದಿ ಎತ್ತಿ ನನ್ನ ಹೊಟ್ಟೆ ಏ ಕೆಂಚಿ ಸಾಹೇಬ್ರ ಇದ್ರಿಗೆ ಸಾಹೇಬ್ರಿಗೆ ಹಿಂಗ್ ಮಾತಾಡ್ತಿಯಲ್ಲ ಸ್ವಲ್ಪ ನಾಲ್ಗಿ ಬಿಗಿ ಹಿಡಿದು ಹಗರಕ ಮಾತಾಡು ಅಂದೆ ಈ ಮಾತು ನನಗೆ ಹೇಳೋದಕ್ಕಿಂತ ಮೊದಲ ನೀ ತಿಳ್ಕೊ ಮನುಷ್ಯ ಆದಿದಿ ಹೊಟ್ಟೆಗೆ ಅನ್ನನ ತಿಂತಿದಿ ಅಲ್ಲ ನಿನ್ನ ತಾಯಿ ಸರಿ ಇರೋ ನನಗೆ ಕೆಂಚಿ ಅಂತಿಲ್ಲ ನಾಚಿಕೆ ಬರೋದಿಲ್ಲ ನಿನ್ ಜನ್ಮ ಏ ಪಕ್ಯ ಏನ್ ನೋಡ್ತೀನಿ ಮುದುಕಿ ಮನುಷ್ಯಾಳಂತೆ ಸುಮ್ಮನೆ ಇದ್ದಂಗ ಬಾಳ ಮಾತಾಡ್ತಾಳ ಒಂದು 4 ಒದಿಲೇಕಿಗೆ ಏ ಕುಲಕರ್ಣಿ ಬಾಳ ಇದ ಮಾತ ನನ್ನ ಮಗ ಇದ್ದಾಗ ಅಂತಿದ್ಯಲ್ರ ನಿನ್ನ ಮೈ ಚರ್ಮ ಸುರಿದು ನನ್ನ ಕಾಲಿಗೆ ಚಪ್ಪಲೆ ಹೊಲಸೆ ಆಗ್ತಿದ್ದ
ಏ ಮುದೇವಿ ಬಾಯಿ ಮುಚ್ಚ. ಎಲ್ಲ ಮಾತಾಡೋಕೆ ಮೊದಲು ನಮ್ಮ ಹಪ್ತೆ ಕೊಟ್ಟು ಮಾತಾಡೋ, ಇಲ್ಲ ಅಂದ್ರ ಹಪ್ತೆ ದನ ಇಲ್ಲೇ ಈ ಸದ್ಯ ತಂದು ಕೊಟ್ಟು ಹೋಗ್ಬೇಕು. ಏನಂತ ತಿಳಿದ ಮಕ್ಕಳು ಬ್ರಿಟಿಷ್ ಸರ್ಕಾರ ಮಾಮಲೆದಾರ ಅಂದ್ರೆ ಕೆಮ್ಮು ಆಗ್ತಿಲ್ಲ. ಸಾಹೇಬ್ರ ಈಕಿ ಸೊಕ್ಕ ಇವತ್ತು ತಿಳಿದೈತ್ರಿ, ಈಕಿ ಸೊಕ್ಕ ಭಾಳ ಐತ್ರಿ ಸಾಹೇಬ್ರ. ಅಲ್ಲ, ನಾನು ಸೊಕ್ಕು ಮುರಿಬೇಕು ಅಂತ ಇಷ್ಟು ಧೈರ್ಯದಿಂದ ಮಾತಾಡ್ತೀಯಲ್ಲ ನೀನು. ಇದ ನಿನ್ನ ಸೊಕ್ಕು ನನ್ನ ಮಗ ಇದ್ದಾಗ ತೋರಿಸ್ಬೇಕಾಗಿತ್ತು. ಅದನ್ನ ಬಿಟ್ಟು ಇಲ್ಲಿ ಹೆಂಗಸರ ಮುಂದೆ ಮನೆಗೆ ಬಂದು ಪೊಗರು ತೋರಿಸ್ತೀಯಲ್ಲ. ಮಾರಿ ಮೇಲೆ ಮೀಸರಿ ಎದಕ್ ಬೇಕು ಬೋಳ್ಸಾಕ ಅವನ್ನ. ಕಂಚಿ ನಿನ್ನ ಮಗನ ಹೆಸರು ಎತ್ತಿ ನನ್ನ ಪಿತ್ತ ನೆತ್ತಿಗೆ ಎರಿಸಬೇಡ ಅಂದ್ಯ, ಇಲ್ಲ ಅಂದ್ರೆ ನಿನ್ನ ನೆತ್ತಿಗೇರಿಸಬೇಡ ಅಷ್ಟೇ ಇಲ್ಲ. ಹಣ ಬಿದ್ರು ಚಿಂತೆ ಇಲ್ಲ, ಹಪ್ತೆದ ಹಣ ಕಟ್ಟಬೇಡ ಅಂತ ಹೇಳಣ ನನ್ನ ಮಗ ರಾಯ. ಇನ್ನೇಲಿ ನಿನ್ನ ಮಗ ರಾಯ ಅಲ್ಲ, ನಿನ್ನ ಚೆನ್ನಮ್ಮ ಬೈಲೊಂಗಲ್ ಜೈಲ್ನಾಗ ಕೊಳಕತ್ತಾಳ, ನಿನ್ನ ಮಗ ಸಂಪಿಗೆ ಜೈಲ್ನಾಗ ಕೊಳಕತ್ತಾನ. ಸಣ್ಣವನ ಆಸ್ತಂದಾಗ ಯಾರ್ದು ಏನಂತ ಗೌಡ್ರು ಕುಲಕರ್ಣರ ಕಣ್ಣಾಗ ಕಾಣಲಿಲ್ಲ. ಈಗ ಇಂಗ್ಲೀಷರ ಸರ್ಕಾರ ಬಂದಿಂದ ಹೆಂಗ ಮೆತ್ತಗೆ ನೋಡು. ಇವತ್ತು ನೀ ಹಪ್ತೆ ಕೊಡಬೇಕು ಒಂದು, ಇಲ್ಲ ನಿನ್ನ ಹೆಣ ಬೀಳಬೇಕು ಒಂದು. ಹೆಣ ಬಿದ್ರು ಚಿಂತೆ ಇಲ್ಲ, ಹಪ್ತೆದ ಹಣ ಕಟ್ಟೋದಲ್ಲ ಅಂದೆ ನನ್ನ ಮಗ ಹೇಳನ. ಒಂದು ಕಲ್ಲು ಹೊರಸ್ಲಿ ಹಾಕಿ ಅರೇ ಕುಲಕರ್ಣ್ಯರ ಪಾಕಿಗೆ ಓ ನೀವು ಲೆಕ್ಕ ಮಾಡಿ ಹೇಳಿದ್ರು ಕೊಡೋಗಲ್ಲ ಪಾಕಿ. ಸುಮ್ಮನೆ ಏನು ತೊಂದರೆ ಕೊಡ್ತೀರಿ ನೀವು? ನೋಡ್ರಿ ಗೌಡ್ರ, ನಾವೊಮ್ಮೆ ನಿರ್ಧಾರ ತಗೊಂಡಿಂದ ಮುಗಿದು ಹೋತ, ನಮ್ಮ ಮಾತ ನಾವು ಕೇಳುವುದಿಲ್ಲ. ಏ ಪಕ್ಯ ಏನ್ ನೋಡ್ತಿ ಹೇಳೋದ್ರಲ್ಲ ಹಾಕಿತ್ತಲ್ಲ. ಏ ಬ್ಯಾಡ ಬಿಡ್ರಿ, ನಮ್ಮ ತಾಯಿ ವಯಸ್ಸಿನಾಕಿದಾಳ. ಬ್ಯಾಡ್ರಿ ಬ್ಯಾಡ್ರಿ. ಏ ಫಕೀರ, ಈ ಇಂಗ್ಲಿಷರ್ ಗುಲಾಮರು ಕೂಡ ಕೂಡ್ಕೊಂಡು ನೀನ್ ನನ್ನ ತಲೆ ಮೇಲೆ ಕಲ್ಲು ಹೊರ್ಸಕ್ ಬಂದಿಯಲ್ಲ. ನಾಳೆ ನಿನ್ನ ಕೈ ತುಂಬ ಬಂಗಾರ ರೊಕ್ಕ ಕೊಟ್ಟು ನಿನ್ನ ಅಕ್ಕ ತಂಗಿನ ಕೇಳ್ತಾರ, ಅವ್ರನ್ನೂ ತಂದು ಹಾಕು. ಕಿತ್ತೂರು ಸೀಮೆ ಹುಟ್ಟಿದ್ದಕ್ಕೂ ನಿನ್ ಜನ್ಮ ಸಾರ್ಥಕ ಆಗುತ್ತೆ. ಈಗ ನಾವು ಹೇಳ್ದಂಗೆ ಕೇಳಿ ನನ್ನ ಕೆಲಸದಿಂದ ತೆಗೆದು ಹಾಕ್ತಾರೆ ಬೇವ, ಕೆಲಸದಿಂದ ತೆಗೆದು ಹಾಕ್ತಾರ. ನನ್ನ ಹೆಂಡ್ರ ಮಕ್ಕಳು ಉಪವಾಸ ಆಗ್ಬೇಕಾಗ್ತದ. ಈಗ ಈ ಕಲ್ಲು ಹೊರಿಸ್ಲಿಕ್ಕಂದ್ರೆ ನನ್ನ ಹೆಂಡ್ರ ನಾ ಏನು ಮಾಡಲಿ ವಾಯು? ಏ ಕುಲಕರ್ಣಿ, ಹುಲಿ ಅಂತ ನನ್ನ ಮಗ ಊರಾಗಿಲ್ಲದ ತಿಳ್ಕೊಂಡು ಮನೆ ನನ್ನ ತಲೆ ಮೇಲೆ ಕಲ್ಲು ಹೊರಿಸಿಯಲ್ಲ. ನನ್ನ ಮಗ ಬರ್ಲಿ, ನನ್ನ ತಲೆ ಮೇಲೆ ಕಲ್ಲು ಹೊರಿಸಿದ ನಿಮ್ಮ ಬಾಯಾಗಿನ ಹಲ್ಲು ಉದುರಿಸ್ತಾನವ. ಇನ್ನೆಲ್ಲಿ ನಿನ್ನ ರಾಯ ಈಗಾಗಲೇ ಸಂಪಗಾಮಿ ಜೈಲ್ನಾಗ ಮಣ್ಣಾಗೈತಿ ಅಂತ ತಿಳ್ಕೊ. ಏ ಕುಲಕರ್ಣಿ ಬಾಳ್ಯ, ಈ ಸೇಡಿಗೆ ಸೇಡು ನಾವು ತೀರ್ಸ್ಕೊಲಿಲ್ಲ ಅಂದ್ರ ನಾವು ಕಿತ್ತೂರು ಸೀಮೆ ಹುಟ್ಟಿದ ಹೆಣ್ಣಲ್ಲ ಅಂತ ತಿಳ್ಕೊ. ರಾಯ ನಾನು ಒಳ್ಳೆ ರಕ್ತಕ್ಕೆ ಹಡ್ದಿಲ್ಲ ಅಂತ ಮುದಿಗಂಡಿ ಹೆಚ್ಚಿಗೆ ಮಾತಾಡಿದ ಅಂದ್ರೆ ನೋಡು, ಇನ್ನು ಅವನ ಗತಿ ನಿನಗಾದಿತ್ತು ಬಹಳ ಹುಷಾರಿ ಅಂದ. ಹುಚ್ಚನ ಬಾಯಿ ಹುಚ್ಚ ನಾಯಿ. ರಾಯ ಎಲ್ಲಿದೆಯೋ ನನ್ನ ಮಗನ? ರಾಯ ರಾಯ. ಏ ಪಾಲಪ್ ಕುಲ್ಕರ್ಣಿ, ಮೊದಲ ಕೈ ತಳಗೆಸ, ಇಲ್ಲಾಂದ್ರ ಮಗನ ಕೈ ಕತ್ತರಿಸಿ ಹಾಕ್ಬಿಡ್ತಾನೆ. ವಾ ಬೇಡ, ನನ್ನ ತಲೆ ಮೇಲೆ ಕಲ್ಲು ಯಾರು ಇಳಿಸ್ಬೇಡ್ರಿ. ನನ್ನ ಮಗ ರಾಯ ಬರ್ಲಿ, ಇಲ್ಲಿ ನಡೆದದ್ದೆಲ್ಲ ಕಣ್ಣಾರೆ ನೋಡ್ಲಿ. ಯಾರು ತೆಗಿಬೇಡ್ರಿ ಕಲ್ಲು. ಈ ನಿನ್ನ ಮಗ ಚೆನ್ನಬಸ್ಸು ನಿನ್ನ ಮಗ ಅಲ್ಲಂತ ತಿಳಿದೇನೆ. ನಾನು ಹೊಲಕ್ಕೆ ಹೋಗಿದ್ದೆ, ತಳವಾರ ನಿಂಗಣ್ಣ ಬಂದು ಸುದ್ದಿ ತಿಳಿಸಿದ. ಹೊಲದಿಂದ ಓಡೋಡಿ ಬರೋದೊಳಗೆ ಸ್ವಲ್ಪ ತಡಾತೆವ್ವ. ಈ ನಿನ್ನ ಮಗನ ತಪ್ಪನ್ನು ಕ್ಷಮಿಸಿಬಿಡವ, ಕ್ಷಮಿಸಿಬಿಡು. ಇಲ್ಲ ತಿದ್ದಿದ್ರೆ ನಿನಗ ಕಲ್ಲ ಹೇರಾಕ್ ಬಂದು ಈ ನನ್ನ ಮಕ್ಕಳ ಸಲ್ಲಡಗಿಸಿ ಬಿಡ್ತಿದ್ದ. ಯವ್ವಾ, ನಿನಗ ಕಷ್ಟ ಕೊಟ್ಟ ಈ ನೆರ ಸತ್ತ ನಾರ್ಮನ ನನ್ನ ಮಕ್ಕಳನ್ನ ನಡ ಮುರಿದ ಹಿಡಮೂರಿಗೆ ಕಟ್ಟೆ
ಬೀದ್ಯಾಗ ಮೆರವಣಿಗೆ ಮಾಡಿಬಿಡ್ತಿದ್ದ. ಆದ್ರ ಯಾವುದಕ್ಕೂ ದುಡುಕಬೇಡ ಅಂತ ರಾಯಣ್ಣ ಹೇಳಿದ ಮಾತಿಗೆ ಬೆಲೆ ಕೊಟ್ಟ ಯವ್ವ ಇವ್ರ ತಲೆ ಉಳ್ಸಾಕತ್ತೇನೆ. ನಡೆಯವ ಹೋಗೋಣ. ಹೋಗೋದು ಹಾಕಿದಿ, ಹಪ್ತೆ ಲೆಕ್ಕ ಕೊಡ್ತೀನಿ, ಲೆಕ್ಕ ಹಪ್ತೆ ಕಟ್ಟಿ ಹೋಗ. ಬಾಳಪ್ಪ ಕುಲಕರ್ಣಿ, ನಿನ್ನ ತಲಿ ತೆಗಿಯುವ ಗಂಡು ರಾಯಣ್ಣ ಬರ್ತಾನ, ಅವಾಗ ನಿನ್ನ ಲೆಕ್ಕನ ಕೊಡ್ತಾನ, ಅವಾಗ ಚುಕ್ತ ಮಾಡ್ಕೊಂಬಗನ. ಆಗ್ತದೆ ಸ್ವಂತದ ಮೇಲೆ ಮಾತ್ರ ಬಾಯನ್ ಹಲ್ಲು ಉಚ್ಚಿ ಬಿದ್ದಿರ್ಬೇಕು. ಹಂಗೆ ಮಾಡಿಬಿಡ್ತೀವಿ. ಹೇಳಂತ ತಿಳ್ಕೊಂಡ್ರಿ ಮಕ್ಕಳು, ಬ್ರಿಟಿಷ್ ಸರ್ಕಾರದ ಮಾಮೂಲಿ ಇದಾರೆ, ಕೆಮ್ಮತ್ತಿಲ್ಲ. ಏ ನನಗೆ ಯಾಕೋ ಹೊಟ್ಟಿ ಗೊರ್ರನ್ನಕತ್ತಲ್ಲಿ. ಏನ ಇಲ್ಲೇ ಮೂಲ್ಯಾಗ ಐತ್ರಿ, ಚರಿಗೆ ತಗೊಂಬಾನೆ. ಇಲ್ಲೇ ಮೂಲ್ಯಾಗ ಐತ್ರಿ. ಮೂಲ್ಯಾಗ ಏನು ಪಾಯ್ಕಾನೆ ಐತೋ ಚರಿಗೆ ಐತೋ ಮಗನ. ಅದು ಕೊಡೋ ಯಪ್ಪ, ಇಲ್ಲ ಅಂದ್ರೆ ಸೊಣದಾಗ ಸಾಹೇಬ್ರ ತಗೊಳ್ರಿ. ಸಾಹೇಬ್ರ ರಾಯ ಬಂದ. ಯಾಕ್ರಿ ಗೌಡ್ರ ಸ್ವಲ್ಪ ತಡೀರಿ, ಯಾಕೆ ಅವಸರ ಮಾಡಿ ಹೋಗ್ತೀರಿ ಗೌಡ್ರ? ನಾನು ಬರ್ತೀನಿ, ತಡೀರಿ ಒಂದು ಸ್ವಲ್ಪ. ಏನ ಅಪ್ಪ ಪದ್ಧತಿ ಕುಡಿ ಯಪ್ಪರಿಗೆ ನಮ್ಗಂತ ನಾನು ಏ ಫಕೀರ, ಏನೋ ಒಂದು ನಾವು ಮಾಡಿ ಹೊಟ್ಟಿ ಮುರಿದಾಗ ಮಾಡಿ ತೊಗೊಂಬಂದ ತಾನು ಅಂತ ಹೋಗ್ಬೇಕಂತ ಮಾಡಿದ್ವಿ. ಒಬ್ಬ ಅಡಕಾಸಿ ಕುಡಿ ಬಿಟ್ಟ ಸಿಗಿಲ್ಲ. ಏ ನಾ ಮುಂದಕ್ಕೆ ನೀವು ಬೇಕಾದ್ರೆ ಬರ್ರಿಪ್ಪ ನೀವ. ಹೇ ಫಕೀರ, ಅಲ್ಲ ಇದ್ರ ಗೌಡ್ ಯಾರ? ನೀವು ಮತ್ತ ನಮಗ ಬುದ್ಧಿ ಹೇಳೋಷ್ಟು ದೊಡ್ಡ ಮಾದಿ ನೀನ. ಇಲ್ಲ, ಒಂದು ಸ್ವಲ್ಪ ಅವ್ರಿಗೆ ಅದಕ್ಕೆ ನಾ ಹಿಂಗೆ ಮಾಡಿದ್ರಿಪ್ಪ. ಬಾ, ಅವ ಓಡಿ ಹೋಗ್ಯಾನ. ರಾಯಣ್ಣನ ಹೆಸರು ಕೇಳಿ ಈ ಕುಲಕರ್ಣಿ ಪಲಕರ್ಣಿ ಇಲ್ಲೇ ಬಿದ್ದು ಸಾಕ್ತಾನೆ. ನಾವು ಓಡಿ ಹೋಗಬಾರ್ಲೆ, ಬೇಕಾದೈತೆ. ಬಾ ಬೆಂಕನ್ ಗೌಡ್ರ, ಅಲ್ಲ ನೀವು ಎಲ್ಲಿ ಹೊಂಟ್ರಿ? ನೀವು ಯಾಕೆ ಹೊಂಟ್ರಿ? ನಾನು ಬರ್ತೀನಿ, ತಡೀರಿ. ಹೊಟ್ಟು ಗುರು 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 ಅನ್ನತೈತಿ. ನಾವು ಮುಂದಕ್ಕೆ ನೀವು ಬಾ. ನೀವ್ರಿ ಲೇ ಫಕೀರ, ಎಲ್ಲಿದ ನಾವು ಕುಲಕರ್ಣಿ? ಎಲ್ಲಿದ? ನಮ್ಮ ನಾಡಿಗೆ ಬೆಂಕಿ ಹಚ್ಚಿದ್ದು ಅಲ್ದ, ಮುಪ್ಪಾನು ಮುದುಕಿ ನಮ್ಮವನ್ ಚಾವಡಿ ಕರ್ಸಿ ಆಕಿ ಮ್ಯಾಲ ಕಲ್ಲು ಹರಿಸಿ ಹಪ್ತೆ ತುಂಬು ಅಂತ ಜಾಡ್ಸೋದಿತ್ಯ ಮರಣ. ಲೇ ಮಗನ, ಅಂಗ್ರೇಜಿ ಸರ್ಕಾರದ ಬೆಂಬಲ ಐತಿ ಅಂತ ಸೊಡ್ಡ ಹಾರಾಡ್ತಿದ್ದಲ್ಲ, ಈ ಕರೆಸಲೇ ನಿನ್ನ ಅಂಗ್ರೇಜಿ ಸಾಹೇಬನ್ನ. ಕಿತ್ತೂರು ನಾಡಿಗೆ ದ್ರೋಹ ಬಗದ ಕುಲಕರ್ಣಿ ಬಾಳ್ಯಾನ್ ರುಂಡ ಈ ನನ್ನ ಗಂಡು ಗೊಡ್ಲಿಲೆ ತುಂಡಾಗುವುದನ್ನ
ಕಣ್ತುಂಬ ನೋಡ್ಲ ನಿನ್ನ ಅಂಗ ಸರ್ಕಾರ. ಕೊಲ್ಬೇಡಪ್ಪ, ನೀ ಹೇಳ ಕೇಳ್ಕೊಂಡಿರ್ತೀನಿ ನೋಡ. ನಾನು ಕೊಲ್ಬೇಕಾದ್ರೆ ಮೊದಲ ವಿಚಾರ ಮಾಡ. ನಾ ಸಾಯ್ತಾ ಇದ್ದೀನಿ, ಆದ್ರೆ ಇಂಗ್ಲೀಷ್ನ ನಿನ್ನ ಮಾದರಿ ಬಿಡೋದಿಲ್ಲ. ಹಾಕ್ತಾರ ಬಾಸ್ ಹಾಕಿ ಅಂದ್ಯ. ನನಗ ಪ್ರಾಣದ ಭಯ ಹೇಳ್ತೀಯ? ಪ್ರಾಣದ ಭಯ ಬಿಟ್ಟ ನಿರ್ಭಯನು ಈ ರಾಯ. ಬಾಳ ನಾನ್ ಕುಂತ್ರ ಕುರ್ಬ, ಕೊಟ್ಲಿ ಎತ್ತಿದ ಕಿರುಬ. ಬಾಳ ಈ ನನ್ನ ದೇಹನ, ಈ ನನ್ನ ಪ್ರಾಣನ ಕನ್ನಡದ ನಾಡಿಗಾಗಿ ಎಂದೋ ಮೀಸಲಾಗಿದ್ದೀನಿ. ಬಾಳ ಕರ್ಸಲೇ, ಕರ್ಸಿನ ಅಂಗ್ರೇಜ್ ಸಾಹೇಬನ್ನ. ಆಯನ ಅಂಗ್ರೇಜ್ ಸಾಹೇಬ ತಂದೆ ರಕ್ತ ಕೊಟ್ಟಿದ್ದ ಕೆರೆವಿದ್ರ ಪುಂಡರ ಗಂಡನಾಗಿರೋ ಈ ಗಂಡುಗಲಿ ಸಂಗೊಳ್ಳಿ ರಾಯಣ್ಣನನ್ನ ಒಬ್ಬೊಬ್ಬರಾಗಿ ಎದುರಿಸಲಿ. ಅಖಂಡ ಭರತ ಖಂಡಕ್ಕೆ ಚಕ್ರವರ್ತಿ ಸಾರ್ವಭೌಮನ ರೈತರುವ ಆಂಗ್ಲರಿಗೆ ನಿನ್ನ ರುಂಡ ಕಡಿದ ರಕ್ತದಿಂದಲೇ ಕೊಡಬೆ ಉತ್ತರ. ಕಿತ್ತೂರನ್ನು ಮತ್ತೊಮ್ಮೆ ಕಣ್ಣೆತ್ತಿ ನೋಡದಿರಲೆಂದು. ಸರ್ಕಾರಿ ಪ್ರಾತಿನಿಧಿಯ ಮೊದಲನೇ ಬಲಿ, ನೇರ ಯುದ್ಧಕ್ಕೆ ನಾಂದಿ. ಹರ ಹರ ಮಹಾದೇವ್. ಗುರುದೇವ್, ಏನ್ ಮಾಡಬೇಕು ಅಂತ ತಿಳಿವಲ್ದು. ನಿಮ್ಮ ಏನಾರ ದಾರಿ ತೋರಿಸ್ರಿ ಅಪ್ಪ. ಮಿಂಚಿ ಹೋದ ಗಳಿಗೆಗೆ ಚಿಂತಿಸಿ ಫಲವಿಲ್ಲ. ಆಗಬೇಕಾದದ್ದು ಆಗಲೇಬೇಕು. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಕಿತ್ತೂರು ಶತ್ರುಗಳ ವಶವಾಯಿತು. ಪ್ರಸ್ತುತ ಸಂಗ್ರಾಮದಲ್ಲಿ ರಾಣಿ ಚೆನ್ನಮ್ಮಳ ಬಂಧನವಾಯಿತು. ಇರಲಿ, ಆ ಚೆನ್ನಮ್ಮ ತಾಯಿಯನ್ನು ಭೇಟಿಯಾದೆಯಾ ರಾಯಣ್ಣ? ಗುರುದೇವ, ನೀವು ಮನದುಂಬಿ ಹರಿಸಿ ಸರಿಯಾದ ದಾರಿ ತೋರಿಸಿ. ತಾಯಿ ಚೆನ್ನವನನ್ನು ನಾನೇ ಭೇಟಿಯಾಗಿ ಬರುವೆ. ಇಷ್ಟೆಲ್ಲ ಕಷ್ಟಗಳಿರುವಾಗ ನಿನ್ನ ಗುರಿ ಮುಟ್ಟುವ ಭರವಸೆ ನಿನಗಿದೆಯಾ ರಾಯಣ್ಣ? ದೋಣಿಯಲ್ಲಿ ಹತ್ತಿ ಸಾಗರವನ್ನು ದಾಟುವ ಹುಚ್ಚು ಹವ್ಯಾಸಕ್ಕೆ ಕೈ ಹಾಕಿದಂತೆಯೇ ಸರಿ. ಗುರುದೇವ, ದೋಣಿಯಲ್ಲಿ ನಾನು ಮುಳುಗಿ ಸತ್ರು ಚಿಂತೆ ಇಲ್ಲ. ಮುಂದೆ ಯಾರಾದರೂ ನನ್ನ ಕುಲಬಾಂಧವರು ಈ ದೋಣಿನ ದಡ ಸೇರಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ ಗುರುದೇವ. ಗುರುದೇವ, ನಿಮ್ಮ ಆಶೀರ್ವಾದ ಹೊಂದಿದ್ದರೆ ಸಾಕು ಗುರುದೇವ. ದಿಟ್ಟ ತನ್ನ ತಾಯಿಯನ್ನು ಭೇಟಿಯಾಗಿ ಬರ್ತೀನಿ. ಪ್ರಸ್ತುತ ವಿಷಮಯ ಪರಿಸ್ಥಿತಿಯಲ್ಲಿ ಏನು ಹೇಳಬೇಕೆಂಬುದೇ ತೋಚುತ್ತಿಲ್ಲ. ರಾಯಣ್ಣ, ಚಿನ್ನಮ್ಮಳನ್ನು ಭೇಟಿಯಾಗುವ ವಿಚಾರವನ್ನು ಹುಡುಕೋಣ ನಡಿ.